ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ಈ ಮಳೆಗಾಲಕ್ಕೆ ಗರಿಗರಿಯಾಗಿರುವಂಥ ರವೆ ವಡೆಯನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ದೊಡ್ಡ ಒಂದು ಈರುಳ್ಳಿಯನ್ನು ತೊಗೊಂಡು ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನಂತರ 1 ಇಂಚಿನಷ್ಟು ಶುಂಠಿಯನ್ನು ತುರಿದು ತೊಗೊಂಡಿದ್ದೀನಿ. 2 ಹಸಿಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆನೇ ಎಲ್ಲವನ್ನು ಸೇರಿಸ್ಕೊಳ್ಳಿ. ನಂತರ ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ತಗೊಳ್ಳಿ. ನಂತರ ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲಿಗೆ ಕೈಯಲ್ಲೇ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿಯಲ್ಲಿರುವ ನೀರೆಲ್ಲ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟುಕೊಟ್ಟಿದೆ. ಇವಾಗ ಇದಕ್ಕೆ ನಾವು ಉಪ್ಪಿಟ್ಟು ರವೆ ಸೇರಿಸ್ಕೊಳ್ಬೇಕು. ನಾನು ಅಂದಾಜು 1 ಕಪ್ನಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಅಂದರೆ ಮೀಡಿಯಮ್ ರವೆ. ನೀವು ಇದಕ್ಕೆ ಮೀಡಿಯಮ್ ರವೆಯನ್ನು ಬಿಟ್ಟು ಬೇರೆ ಯಾವುದೇ ರವೆ ಹಾಕಿದರೂ ವಡೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು 1 ಸ್ಪೂನ್ನಷ್ಟು ಎಣ್ಣೆಯನ್ನು ನಾನು ಬಿಸಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿಯಾಗಿರುವ ಎಣ್ಣೆ ಹಾಕಿರೋದ್ರಿಂದ ಈಗ ಮೊದಲಿಗೆ ಇದನ್ನು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ನೋಡಿ ಈ ರೀತಿ ಹಿಂಡಿಕೊಂಡೇ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಮುಷ್ಟಿ ಹಿಡಿಬೇಕಾದ್ರೆ ನೋಡಿ ಈ ರೀತಿ ಆಕಾರಕ್ಕೆ ಸಿಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಇದರಲ್ಲಿ ಈಗ ಅರ್ಧ ವಾಸಿಯಷ್ಟು ಸೇರಿಸ್ತಾ ಇದ್ದೀನಿ. ನೋಡಿ ನಾವಿಲ್ಲಿ ನೀರಿನ ಬದಲಿಗೆ ಮೊಸರಲ್ಲೇ ಕಲಿಸ್ತಾ ಇರೋದು. ನೋಡಿಕೊಂಡು ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಆವಾಗಲೇ ಈರುಳ್ಳಿಗೆ ಉಪ್ಪು ಹಾಕಿದ್ದೆ. ಇವಾಗ ಉಪ್ಪು ಕಡಿಮೆ ಅಂತ ಅನಿಸಿದರೆ ಸೇರಿಸ್ಕೊಳ್ಳಿ. ನೋಡಿ ನಾನಿಲ್ಲಿ ಮತ್ತೆ 1 ಸ್ಪೂನ್ನಷ್ಟು ಮೊಸರು ಸೇರಿಸಿ ಕಲಿಸ್ತಾ ಇದ್ದೀನಿ. ನೀವು ಮೊಸರಿನ ಬದಲಿಗೆ ಮಜ್ಜಿಗೆಯಲ್ಲಿ ಕೂಡ ಕಲಿಸ್ಬೋದು. ನೋಡಿ ಈ ರೀತಿ ಇಷ್ಟು ಸಾಫ್ಟ್ ಆಗೋ ತನಕ ಮೊಸರನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ತನಕ ಹಾಗೆ ಬಿಡಬೇಕಾಗತ್ತೆ. ಈ ಮೊಸರನ್ನು ರವೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು. ಒಂದು 15 ನಿಮಿಷ ಹಾಗೆ ಇರಲಿ. ನಾನು ತಗೊಂಡಿರುವ ಮೊಸರಲ್ಲಿ ನೋಡಿ 1/4 ಕಪ್ನಷ್ಟು ನಾನು ಉಪಯೋಗಿಸಿದ್ದೀನಿ. ನೋಡಿ 15 ನಿಮಿಷ ಆಗಿದೆ. ನಾನು ಅಂಗೈಗೆ ಸ್ವಲ್ಪ ಎಣ್ಣೆ ಉಜ್ಕೊಂಡು ಇದನ್ನು ಒಂದು ಸಲ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ರವೆ ಮೊಸರನ್ನೆಲ್ಲ ಹೀರ್ಕೊಂಡು ವಡೆ ಮಾಡಲಿಕ್ಕೆ ಸರಿಯಾದ ಹದಕ್ಕೆ ಬಂದಿದೆ. ನೋಡಿ ಇದು ಈ ರೀತಿ ನೋಡಿ ಉಂಡೆ ಮಾಡಿಟ್ಕೊಳ್ಬೇಕು. ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇದು ಹಿಟ್ಟು ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ವಡೆಗೆ ಯಾವ ಹದ ಬೇಕೋ ಆ ಹದಕ್ಕೆ ಕಲಿಸ್ಕೊಳ್ಳಿ. ಒಂದು ವೇಳೆ 10 ರಿಂದ 15 ನಿಮಿಷ ನೀವು ಇಟ್ಟ ನಂತರನೂ ಹಿಟ್ಟು ಏನಾದ್ರು ತೆಳುವಾಗಿದ್ದರೆ ಅದಕ್ಕೆ ಬೇಕಾದಷ್ಟು ರವೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ವಡೆ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ ನನಗೆ 1 ಕಪ್ನಷ್ಟು ರವೆಗೆ 10 ಉಂಡೆ ರೆಡಿಯಾಗಿದೆ. ಇವಾಗ ಇದನ್ನು ಅಂಗೈ ಮಧ್ಯೆ ನೋಡಿ ಈ ರೀತಿ ಇಟ್ಟು ಜಸ್ಟ್ ಪ್ರೆಸ್ ಮಾಡಬೇಕು. ನಾವು ಮಸಾಲ ವಡೆ ಎಲ್ಲ ಯಾವ ರೀತಿ ಮಾಡ್ತೀವೋ ಅದೇ ಆಕಾರಕ್ಕೆ ಮಾಡಿದ್ರಾಯಿತು. ಇದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಕೇವಲ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ ಈ ವಡೆ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಕಾದಿರುವ ಎಣ್ಣೆಯಲ್ಲಿ ನೋಡಿ ನಾನು ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ಫ್ರೈ ಮಾಡಬೇಕಾದ್ರೆ ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಮತ್ತು ಹಾಕಿದ ತಕ್ಷಣ ಇದನ್ನು ಮಗ್ಚಬಾರ್ದು. ಸ್ವಲ್ಪ ಹೊತ್ತಾದ ಮೇಲೆ ನೋಡಿ ಈ ರೀತಿ ಮಗ್ಚ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿದ್ರಾಯಿತು. ನನಗೆ 3 ರಿಂದ 4 ನಿಮಿಷ ಬೇಕಾಗಿತ್ತು ಒಂದು ಬ್ಯಾಚ್ ಫ್ರೈ ಮಾಡಲಿಕ್ಕೆ. ನೋಡಿ ಇನ್ಸ್ಟೆಂಟಾಗಿ ಮಾಡ್ಬೋದಾದಂಥ ರವೆ ವಡೆ ರೆಡಿ ಆಯಿತು. ಸಾಯಂಕಾಲ ಟೀ ಟೈಮ್ಗೆ ಏನಾದರೂ ಬೇಕಂದರೆ ಈ ಸ್ನ್ಯಾಕ್ಸನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗತ್ತೆ. ನೋಡಿ ರವೆ ವಡೆಯನ್ನು ನಾವು ಹಾಗೇನೂ ತಿನ್ಬೋದು. ನಾನಿಲ್ಲಿ ಇದಕ್ಕೆ ಗ್ರೀನ್ ಚಟ್ನಿ ರೆಡಿ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.